ಮಧುಮೇಹ ಎನ್ನುವುದು ದೇಹವನ್ನು ಹಿಂಡಿ ಹಿಪ್ಪೆ ಮಾಡುವಂತಹ ಕಾಯಿಲೆ. ಈ ಕಾಯಿಲೆ ಒಮ್ಮೆ ಕಾಣಿಸಿಕೊಂಡರೆ ಕೊನೆಗೆ ಜೀವನ ಪರ್ಯಂತ ಇದರ ಜೊತೆ ಜೀವನ ನಡೆಸುವ ಪರಿಸ್ಥಿತಿ ಎದುರಾಗುತ್ತದೆ. ಈ ಕಾಯಿಲೆಯಿಂದ ಕೇವಲ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುವುದು ಮಾತ್ರವಲ್ಲದೆ ಮಧುಮೇಹಿಗಳಲ್ಲಿ ಹಲವಾರು ಬಗೆಯ ಅನಾರೋಗ್ಯಗಳು ಬರಬಹುದು. ಅದರಲ್ಲೂ ಮುಖ್ಯವಾಗಿ ಮಧುಮೇಹಿಗಳಿಗೆ ರಾತ್ರಿ ವೇಳೆ ಕೆಲವು ಸಮಸ್ಯೆಗಳು ಕಾಡುವುದು. ಮೊದಲಿಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಹೇಗೆ ನೋಡೋಣ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಹಸಿರು ತರಕಾರಿಗಳು, ಹಣ್ಣುಗಳು, ಬಟಾಣಿ, ಬೇಳೆಕಾಳುಗಳನ್ನು ಸೇವನೆ ಮಾಡುವ ಜೊತೆಗೆ ನಿಯಮಿತವಾಗಿ ವ್ಯಾಯಾಮ ಹಾಗೂ ನಡಿಗೆಯು ನೆರವಾಗಲಿದೆ. ಅತಿಯಾದ ಸಕ್ಕರೆ ಇರುವ ಆಹಾರ ಮತ್ತು ಜಂಕ್ ಫುಡ್ ಸೇವನೆ ಕಡೆಗಣಿಸಬೇಕು. ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಒತ್ತಡವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ಆಗ ಖಂಡಿತವಾಗಿಯೂ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು. ಪದೇ ಪದೇ ಮೂತ್ರ ವಿಸರ್ಜನೆ. ದೇಹದಲ್ಲಿ ಅತಿಯಾಗಿರುವ ಸಕ್ಕರೆ ಅಂಶವನ್ನು ಮೂತ್ರದ ಮೂಲಕ ಹೊರಗೆ ಹಾಕುವುದು. ರಕ್ತದಲ್ಲಿ ಸಕ್ಕರೆ ಅಂಶವು ಹೆಚ್ಚಾಗಿರುವ ಸಂದರ್ಭದಲ್ಲಿ ಕಿಡ್ನಿಯು ಅತಿಯಾಗಿ ಕೆಲಸ ಮಾಡಿ ಅದನ್ನು ಮೂತ್ರದ ಮೂಲಕ ಹೊರಗೆ ಹಾಕುವುದು. ಇದರಿಂದ ರಾತ್ರಿ ವೇಳೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗುತ್ತದೆ. ಅತಿಯಾಗಿ ಬೆವರುವುದು. ನೀವು ಬೆಳಗ್ಗೆ ಎದ್ದ ವೇಳೆ ಬೆವರಿನಿಂದ ತೊಯ್ದು ಹೋಗಿದ್ದೀರಾ? ಹಾಗಾದರೆ ಇದು ಮಧುಮೇಹದ ಲಕ್ಷಣವಾಗಿದೆ. ಬೆವರಿನ ಗ್ರಂಥಿಗಳನ್ನು ಅತಿಯಾಗಿ ಉತ್ತೇಜಿಸುವ ಕಾರಣದಿಂದಾಗಿ ರಾತ್ರಿ ವೇಳೆ ಅತಿಯಾಗಿ ಬೆವರುವುದು. ಬೆಳಗ್ಗೆ ಎದ್ದಾಗ ಹಾಸಿಗೆ ಮತ್ತು ಕಂಬಳಿ ಒದ್ದೆಯಾಗಿದ್ದರೆ ಆಗ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವು ತಗ್ಗಿರುವ ಸೂಚನೆಯಾಗಿದೆ. ಅಧ್ಯಯನಗಳ ಪ್ರಕಾರ 84% ಮಧುಮೇಹಿಗಳು ಬೆವರುವ ಸಮಸ್ಯೆಯನ್ನು ಎದುರಿಸುವರು ಎಂದು ಹೇಳಲಾಗಿದೆ. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ಏರುಪೇರಾದರೆ ಹೀಗೆ ಆಗುವುದು. ಗಂಟಲು ಒಣಗಿ ನಿದ್ರೆ ಸಮಸ್ಯೆ. ರಾತ್ರಿ ವೇಳೆ ಗಂಟಲು ಒಣಗಿದಂತೆ ಆಗುವುದು. ಪದೇ ಪದೇ ಮೂತ್ರ ವಿಸರ್ಜನೆಯಿಂದಾಗಿ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗಿ ಹೀಗೆ ಆಗುವುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅಧಿಕವಾಗಿದ್ದರೆ ಆಗ ಬಾಯಿ ಒಣಗುವುದು ಸಾಮಾನ್ಯ. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವು ನಿಯಂತ್ರಣದಲ್ಲಿ ಇಲ್ಲದೇ ಇದ್ದರೆ ಆಗ ಜೊಲ್ಲು ಸ್ರವಿಸುವಿಕೆ ಕಡಿಮೆ ಆಗುವುದು. ಇದರಿಂದ ಪರಿಸ್ಥಿತಿಯು ಹದಗೆಡುವುದು. ಇದರಿಂದಾಗಿ ಅತಿಯಾಗಿ ನೀರು ಕುಡಿದು ಪದೇ ಪದೇ ಶೌಚಕ್ಕೆ ಹೋಗಬೇಕಾಗುತ್ತದೆ. ಕಣ್ಣುಗಳು ಮಂಜಾಗಿ ಓದಲು ಕಷ್ಟವಾಗಬಹುದು. ರಾತ್ರಿ ಕಣ್ಣುಗಳು ಮಂಜಾಗಬಹುದು ಮತ್ತು ಓದಲು ಕಷ್ಟವಾಗಬಹುದು. ಇದನ್ನು ಮಧುಮೇಹದ ರೆಟಿನೋಪತಿ ಎಂದು ಕರೆಯಲಾಗುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವು ಅಧಿಕವಾಗಿದ್ದ ವೇಳೆ ಅದು ಕಣ್ಣಿನ ನರಗಳ ಮೇಲೆ ಪರಿಣಾಮ ಬೀರಿ ಹೀಗೆ ಆಗುವುದು. ಕಣ್ಣಿನ ದೃಷ್ಟಿಗೆ ಸಮಸ್ಯೆಯಾಗಬಹುದು. ರಾತ್ರಿ ಊಟದ ಬಳಿಕ ಹಸಿವು. ಮಧುಮೇಹಿಗಳಲ್ಲಿ ರಾತ್ರಿ ಊಟವಾದ ಬಳಿಕ ಹಸಿವು ಕಾಣಿಸಿಕೊಳ್ಳಬಹುದು. ಊಟದ ಬಳಿಕವೂ ಮತ್ತೆ ಏನಾದರೂ ತಿನ್ನಬೇಕು ಎಂದು ಅನಿಸುವುದು. ಇನ್ಸುಲಿನ್ ಅಸಮತೋಲನದಿಂದಾಗಿ ಸಕ್ಕರೆಯು ಶಕ್ತಿಯಾಗಿ ಪರಿವರ್ತನೆ ಆಗದೇ ಇರುವ ಕಾರಣ ಹೀಗೆ ಆಗುವುದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.